ಅದನ್ನು ಹತ್ತಿರದಲ್ಲಿರ್ತಕ್ಕಂಥ ಮನೆಗಳನ್ನು ಸ್ವಲ್ಪ ಸಂಖ್ಯೆಗಳನ್ನು ನೋಡಿಕೊಂಡು 4, 6, 11 4ನೇ ಮನೆ 6ನೇ ಮನೆ 11ನೇ ಮನೆ ಈ ನಮ್ಮ ಸ್ವಂತ ಮನೆಗೆ ಕೆಲವು ಜಾತಕಗಳನ್ನು ನೋಡಿ ಯಾರ್ಯಾರು 6ನೇ ಮನೆ ಅಂದರೆ ದುಡ್ಡಿಂದು ಲಂಸಮ್ ಕೊಟ್ಟರು ಅವ್ರಿಗೆ ಲಂಸಮ್ ಕೊಡಬೇಕಲ್ವ ಒಂದು ಸೈಟ್ ತೊಗೋಬೇಕು ಅಂದರೆ ಹಾಗೆ ನೋಡೋಕೆ ಹೋದರೆ ಬಾಡಿಗೆ ಮನೇಲಿ ಒಂದು ಒಳ್ಳೆ ದೊಡ್ಡ ಬಾಡಿಗೆ ಮನೇಲಿ ಇದ್ದರೆ ಅಲ್ಲಿ ನಾವು ಕಟ್ಟೋ ಬಾಡಿಗೆನೆಲ್ಲ ಲೆಕ್ಕ ಹಾಕಿ ಅದೇ ಜಾಗನ ನೀವು ಪರ್ಚೇಸ್ ಮಾಡಿ ಲೆಕ್ಕ ಹಾಕಿ 3 ತಲೆಮಾರಷ್ಟು ಬಾಡಿಗೆ ಕೊಡೋಷ್ಟು ದುಡ್ಡು ನಾವು ಫಸ್ಟೇ ಕೊಟ್ಬಿಟ್ಟಿರ್ತೀವಿ 3 ತಲೆಮಾರಷ್ಟು ಕೊಡೋ ದುಡ್ಡು ಯೋಚನೆ ಮಾಡ್ಕೊಳ್ಳಿ. ಅದಕ್ಕೆ ಮನೆ ಕಟ್ಟೋದು ಇವತ್ತಿನ ಕಾಲದಲ್ಲಿ ಲಾಸ್. ಯಾರನ್ನ ಬೇಕಾದ್ರೆ ಆಡಿಟರ್ನ ಕೇಳಿ, ಕನ್ಸ್ಟ್ರಕ್ಟರ್ನ ಕೇಳಿ, ಯಾಕೆಂದರೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗಿದೆ. ಸ್ವಂತ ಮನೆ ಅಂತ ಇವತ್ತೇನು ನಾವು ಕಟ್ತಾ ಇದ್ದೀವಿ, ನಮ್ಮಲ್ಲಿ ಯಥೇಚ್ಛವಾಗಿ ದುಡ್ಡು ಜಾಸ್ತಿಯಾಗಿ ಖುಷಿ ಪಡೋಕ್ಕೆ ಸ್ವಂತ ಮನೆ. 4ನೇ ಮನೆ ಅಂದರೆ ಸುಖ, ಖುಷಿ ಪಡೋಕ್ಕೆ 4ನೇ ಮನೆ, ಸುಖಸ್ಥಾನ ಅಂತ ಅದಕ್ಕೆ ಕರೆದಿರೋದು 4ನೇ ಮನೆಗೆ. ಈ ಸುಖಸ್ಥಾನವಾಗಿರ್ತಕ್ಕಂಥ 4ನೇ ಮನೆ ದುಡ್ಡಿದ್ರೆ ಬಂದೇ ಬರುತ್ತೆ. ಇಲ್ಲಿ 4 ಅಂತ ಇರೋದೇನು ಬೇಕಾಗಿಲ್ಲ. ನೋಡಮ್ಮ, ಇವತ್ತು ನಿನ್ನ ಹತ್ರ ದುಡ್ಡಿದ್ದರೆ, ನಿನ್ನ ಹತ್ರ ಮನೆ ಇಲ್ಲ ಅಂದರೆ ಇತ್ತಾಗ ಚಲ್ತೀನಿ, ಎಲ್ಲಿ ಬೇಕು, ಯಾವ ಏರಿಯಾ ಬೇಕು. ನಿನ್ನ ಹತ್ರ ಒಂದು 20 ಕೋಟಿ ಇದ್ದರೆ ನೀನು ಏರಿಯಾ ಚೂಸ್ ಮಾಡೋಕ್ಕೆ ನಿನಗೆ ಕನ್ಫ್ಯೂಸ್ ಆಗುತ್ತೆ. ಸರ್ ನಾನು ಸೌತಲ್ಲಿರಲ್ಲ, ಸೌತ್ ಬೆಂಗಳೂರಿಲ್ಲ, ನಾರ್ತ್ ಇರಲ್ಲ ಅಂತ ನನ್ನೇ ಕೇಳ್ತೀಯ. ದುಡ್ಡೇ ಇಲ್ಲದೆ ಇದ್ದಾಗ ಸಿಟಿ ಆಚೆ ಹೋಗಿ ಕಷ್ಟಪಟ್ಟು ಕೊಡುವಂಥದ್ದು. ಎಲ್ಲದಕ್ಕೂ ಮೂಲ ಜ್ಯೋತಿಷ್ಯದಲ್ಲಿ ಹಣ. ಮನೆ ಯೋಗ ಇದೆಯಾ ಅಂತ ಅಲ್ಲ, ಹಣ ಇದ್ದರೆ ಯೋಗ ಆಟೋಮೆಟಿಕ್ಕಾಗಿ ಬರುತ್ತೆ. ಅದಕ್ಕೆ 6ನೇ ಮನೆ ಸೇರಿಸಿದ್ದಾರೆ 4ನೇ ಮನೆ ಜೊತೆಗೆ. ಈ 4ನೇ ಮನೆ ಜೊತೆ ಯಾವಾಗ 6ನೇ ಮನೆ ಮತ್ತು 11ನೇ ಮನೆ ದುಡ್ಡಿನ ಮನೆ ಸೇರುತ್ತೋ ಆವಾಗ ಅದನ್ನು ನಾವು ಸ್ವಂತಕ್ಕೆ ನಾವು ಕ್ರಯ ವಿಕ್ರಯದಲ್ಲಿ ತೊಗೊಂಡಿರ್ತಕ್ಕಂಥದ್ದು 4ನೇ ವಸ್ತುಸ್ಥಿತಿ ಅಂತ ಕರಿತೀವಿ. ಈಗ ಟಿ ವಿ ತೊಗೊಳ್ಳೋದು ಹಾಗೇ. ಇವಾಗ ಟಿ ವಿನೂ ಬಾಡಿಗೆಗೆ ಸಿಗ್ತದೆ, ಸೋಫಾನೂ ಬಾಡಿಗೆ ಸಿಗ್ತದೆ. ಇವಾಗ ಮನೆಯಲ್ಲಿರ್ತಕ್ಕಂಥ ಫರ್ನಿಚರು ಬಾಡಿಗೆ ಸಿಗ್ತದೆ. ಸ್ವಂತವಾಗಿ ತಗೊಳ್ಳೋದು ಒಂದು, ಬಾಡಿಗೆ ತಗೊಳ್ಳೋದು ಒಂದಿದೆ. ಸೊ ಸ್ವಂತ ಬಾಡಿಗೆ ಅಂತಕ್ಕಂಥದ್ದು ಹಣದ ವಿಚಾರದಲ್ಲಿ ಬರ್ತಕ್ಕಂಥದ್ದು ಒಂದು ಪಾಯಿಂಟ್ 1. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಹೋಗ್ತೀವಿ, ಮೋಸ ಹೋಗ್ತೀವಿ, ಸೈಟಿಗೆ ದುಡ್ಡು ಕೊಟ್ಟು ಮೋಸ ಹೋಗ್ತೀವಲ್ಲ, ಅಲ್ಲಿ ನಮಗೆ 8ನೇ ಮನೆ 12ನೇ ಮನೆ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿ ನಮಗೆ 5ನೇ ಮನೆ 8ನೇ ಮನೆ 12ನೇ ಮನೆ ಇದ್ದರೆ ಮೋಸ ಹೋಗೋದು ಸೈಟಿಂದ ಅಂತ ಅಲ್ಲಿ ಬಂದಿದ್ದರೂ ಕೂಡ ಹಣೆ ಬರದಲ್ಲಿ ಮೋಸ ಹೋಗೋದು ಬರೆದಿಟ್ಟಿರುತ್ತೆ. ಮೂಲಗಳು ಹಲವಾರು, ಮೋಸ ಹೋಗ್ತಕ್ಕಂಥ ಮೂಲಗಳು ಹಲವಾರು. ಕೆಲವರು ಕೆಲಸ ಕೊಡಿಸ್ತೀನಿ ಅಂತ ಕೊಟ್ಟು ಕಳ್ಕೊಳ್ಳೋದು ಅದು ದುಡ್ಡೆ. ಯಾರಿಗೋ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಕೊಟ್ಬಿಡ್ತೀನಿ 3 ಲಕ್ಷ ಕೂಡ ಅರ್ಜೆಂಟ್ ಇದೆ ಅಂತ ಕೊಟ್ಟು ಕಳ್ಕೊಳ್ಳೋದು ದುಡ್ಡೆ. ಅದೇ ರೂಟೇ, ಯಾವುದೋ ಒಂದು ರೂಟು. ಮದುವೆ ಇದೆ ಅರ್ಜೆಂಟ್ ಕೊಡ್ತೀನಿ ಅಂತ ಹೇಳಿ, ಮಗಳ ಮದುವೆ ನಂದು ಇನ್ನೇನು ಸೈಟ್ ಮಾಡ್ತೀನಿ ಕೊಡ್ತೀನಿ ಅಂತ ಹೇಳಿ ತಗೊಂಡು ಅವ್ರ ಮಗಳಿಗೆ ಮದುವೆ ಆಗಿ, ಅವ್ರ ಮಕ್ಕಳಾಗಿ, ಅವ್ರ ಮಕ್ಕಳು ಮದುವೆ ಆಗಿ, ಅವ್ರ ಮೊಮ್ಮಕ್ಕಳು ಬರೋ ಟೈಮಲ್ಲಿ ಕೇಳಿದ್ರು ದುಡ್ಡಿಲ್ಲ. ಆ ಥರ ಬೇಕಾದಷ್ಟು ಜನ ಇದ್ದಾರೆ. ಸಿಂಪತಿಗೆ ಕೊಟ್ಬಿಡ್ತೀವಿ ನಾವು. ನಮ್ಮ ಹಣೆ ಬರದಲ್ಲಿ ಬರದೇ ಇರೋದು ಅಂತ ಬರೆದಾಗ ಸಿಂಪತಿ ಕೊಟ್ಬಿಡ್ತೀವಿ ಅಂತ ಅಳ್ತಾ ಇರ್ತೀವಿ.